ಕನ್ಸ್ಟ್ರಕ್ಷನ್ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್. ಇದು ನಮ್ಮನ್ನ ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನು ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ 22ನೇ ತಾರೀಕು FIR ಮಾಡಿ 24ನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ? ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಾನೇ ಬಂದಿರೋದು, ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್. ನೀವು ಏನು ಕೇಳಬೇಕು ಕೇಳಿ ಸರ್. ನಮ್ಮ ಲಾಯರ್ ಸಾಹೇಬರು ಮಾತಾಡ್ತಾರೆ. ಈಗ ಅವರು ಏನು ಅಲಿಗೇಷನ್ ಮಾಡಿದ್ದಾರೋ ಹೇಳಿ ಸರ್. 22ನೇ ತಾರೀಕಿನ ಅಂತ ಹೇಳ್ತಾರೆ. ಆ ಅಲಿಗೇಷನ್ ಈಗ ಸುಳ್ಳು ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಿ ಸರ್. ಕೋರ್ಟ್ ಏನು ಹೇಳಿದೆ, ಅವ್ರು 22ನೇ ತಾರೀಕು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ. ನಾನು ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡಬೇಕು ಹೊರತು ಅವ್ನು ತೀರೋದ್ಮೇಲೆ ಅವ್ರ ವೈಫು ಅದು 40 ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದ್ಮೇಲೆ. ಇವಾಗ ಕೋರ್ಟ್ ಅದನ್ನ ಏನು ಹೇಳ್ತು, ಇದ್ರಲ್ಲಿ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದ್ರು. ಈಗ ನೀವು ಅದಕ್ಕೆ ನೀವು ಈಗ ಕೋರ್ಟ್ ಇದರಲ್ಲಿ ತೀರ್ಪು ಕೊಡ್ತಾರೆ. ಈಗ ಅವ್ರು ಹೇಳಿರೋದಕ್ಕೆ ನೀವು ನಿಮ್ದು ಏನು ಡಿಮ್ಯಾಂಡ್? ಈಗ ಅವರ ಆ FIR ದಾಖಲಿಸಿದ್ರು ಅನ್ನೋದಕ್ಕೆ ನೀವು ಏನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಸರ್ ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಡಿಫರ್ಮೇಷನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದ್ರೆ ನಮಗೂ ಮಾರ್ಕೆಟಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ. ನನ್ನ ಮಗಂದು 4 ವ್ಯಾಪಾರ ಇದೆ. ಎಲ್ಲ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ. 100% ಡಿಫರ್ಮೇಷನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲಲ್ಲಿ ಇದನ್ನ ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಮ್ಮನಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿತ್ಬಿಟ್ಟು ಹೊರಗಡೆ ಕಳಿಸಿದ್ರು. ರೇಖಾ ಅವರು 10 ಕೋಟಿ ಕೇಳಿದ್ದೇನಕ್ಕೆ? ಏನು ಕೇಳಿದ್ರು ಅಂದ್ರೆ, ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ, ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ, ನೀವು ನಮ್ಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೈನ್ ಹಾಕಿ ಕೊಡ್ತೀನಿ. ಇವಾಗ ನಮ್ದು ಎಷ್ಟೋ ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ, ಎಲ್ಲ ಕಂಪ್ನಿ ಅಂದ್ಮೇಲೆ 108 ಇರುತ್ತೆ. ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಜಗದೀಶ್ ಅವರು ಡೆತ್ ಆದ್ಮೇಲೆ ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮ ಮೇಲಾಗ್ಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಣ್ತಮ್ಮಂದಿರ್ಕಿಂತ ಹೆಚ್ಚಾಗಿದ್ವಿ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್, ನಮಗೊಂದು ಫ್ಯಾಮಿಲಿ ಇದೆ ನೋಡಿ. ಯಾರು ಏನೇ ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್. ಪಾರ್ಟ್ನರ್ಶಿಪ್ ಅಲ್ಲಿ 3 ಜನ ಮಾಡಿದ್ರಿ. ಹೌದು ಸರ್. 2020ರಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಅವ್ರ ವೈಫ್. ಹೌದು ಸರ್. ಈ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದು ರಿಜಿಸ್ಟರ್ ಹೇಗಾಗುತ್ತೆ? ಇಂಡಿವಿಜುವಲ್ ಲೇಡಿಗೆ ಆಗುತ್ತೆ. ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್. ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ 93, 94 ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ. ಯಾರು ಫಸ್ಟ್ ಹೆಣ್ಮಗು ಹುಟ್ಟಂತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ನನಗೆ ಮದುವೆ ಆಯಿತು, ನನ್ನ ಮಗ ಹುಟ್ಟ. ಇವರು ಮದುವೆ ಆಯಿತು, ಆಮೇಲೆ ಜಗದೀಶಿಗೆ ಮದುವೆ ಆಯಿತು. ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ. ಎಲ್ಲರೂ ಏನು ಹೇಳ್ಕೊಂಡು ಬರ್ತಾರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ, ನಾನು ಮಾಡಿದ್ದು ಮಗಳಿಂದ ಅಂತ. ನೋ, ದಟ್ ಇಸ್ ನಾಟ್, ಅದಲ್ಲ ಸತ್ಯ. 93, 94 ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್. ನಾವು 3 ಜನ, ಜಗದೀಶು ಇದನ್ನ ಪಾತ್ರ, ನಾವು 3 ಜನ ಸೇರ್ಕೊಂಡು ಸೌಂದರ್ಯ ಮಾಡಿದವಾಗ ಯಾರಿಗೂ ಮದುವೆ ಇರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸರ್. ಜಗದೀಶು ಚಿನ್ನ ಸರ್. ಇವತ್ತು ಹೇಳ್ತೀವಿ, ಇನ್ನು 10 ವರ್ಷ ಅಲ್ಲ 100 ವರ್ಷ ಬಿಟ್ಟರು ಹೇಳ್ತೀವಿ, ನಮಗೂ ಅವನಿಗೂ ಏನು ತಕರಾರು ಇಲ್ಲ. ಈಗ ನೀವು ಮಾನಶ್ರ ಮೊಕದ್ದಮೆ ಆಗ್ತಿದ್ರಿ, ನಿಮ್ಮ ಇಮೇಜ್ ಡ್ಯಾಮೇಜ್ ಆಗಿದೆ ಸರ್. ಡ್ಯಾಮೇಜ್ ಒಂದೇ ಇಲ್ಲ ಸರ್. ಇವಾಗ ನೀವುಗಳು ನನಗೆ ಸಪೋರ್ಟ್ ಮಾಡಬೇಕು, ನಾವೇನು ಕೇಳಲ್ಲ ಸರ್. ನಮಗೆ ನೀವು ಜನಕ್ಕೆ 4 ಜನಕ್ಕೆ ತೋರಿಸಿ, ಏನಾಗಿದೆ ಅನ್ನೋದು ತೋರಿಸಿ ಸರ್. ನನಗೆ ಹೆಂಗೆ ತೋರಿಸಿದ್ರಿ, ಅವ್ರು ಏನೂ ದಾಖಲೆ ಇದ್ದೀರಾ, ಅಳ್ತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವ್ರಿಗೆ ಕೇಳಿದ್ರು, ಏನ್ರಿ ಸ್ನೇಹಿತರಿಗೆ ಏನಪ್ಪ ನೀವು ಏನು ಎದುರಿಸಿದ್ರು, ಏನು ದಾಖಲೆ ಇದೆ ಅಂದ್ರೆ ಎದ್ದೊಟ್ಟೋದ್ರು. ನಾನು ಸುಸ್ತಾಗ್ತೀನಿ ಅಂತ ಎದ್ದೊಟ್ಟೋದ್ರು. ಎಸ್ ಮೇಡಮ್, ಕೋರ್ಟಿಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್. ಕೋರ್ಟಲ್ಲಿ ಕೇಸ್ ನಡೀತಾರೆ, ಯಾಕಂದ್ರೆ ನಾನು ಏನಂತ ಮಾತಾಡಲಿ, ಇಟ್ ಇಸ್ ರಾಂಗ್ ಆನ್ ಮೈ ಪಾರ್ಟ್. ಸರ್, ಇದೊಂದು ಬೆದರಿಕೆ, ನಿಮಗೆ 10 ಕೋಟಿ ಕೊಡಿ ಅಂತ ಹೇಳಿದಾಗ ಒಂದು FIR ಮಾಡಿಸ್ಕೊಂಡು ಸರ್. ಬೆದರಿಕೆ ಹಾಕಿಲ್ಲ ಸರ್, ಡಿಮ್ಯಾಂಡ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡಲ್ಲ. ನಾವು ಏನು ಮಾಡ್ತೀರಾ, ಕೊಡಲ್ಲ ಅಂತಾನೆ ಹೇಳಿದ್ವಿ. ಎಲ್ಲಿಂದ ದುಡ್ಡು ತರೋಣ ಸರ್ 10 ಕೋಟಿ?
ಸರ್ ನಾನು FIR ಆದ್ಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆಗಳು ಕೊಟ್ಟಿದ್ದೀನಿ, CCTV ತಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಾನು. ಅವ್ರ ಜೊತೆ ಏನಾದ್ರು ಮಾತುಕತೆ ಏನಾದ್ರು ಆಗಿತ್ತಾ? ಇಲ್ಲ ಸರ್, ಅವ್ರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ. ಈ 10 ಕೋಟಿ ಆ ಹಣ ಕೇಳಿದಾಗ ಕೊಟ್ಟಿದ್ದ ಅನ್ನೋ ಉದ್ದೇಶಕ್ಕೆ ಏನಾದ್ರು ಆಗಿದೆಯಾ? ಕೇಸ್ ಮಾಡಿಸಿದ್ರ ನಿಮಗೆ? ಸರ್ ನಾನೇನು ಕೇಸ್ ಮಾಡಿಲ್ಲ ಸರ್. ಅಲ್ಲ, ಅವ್ರು ಮಾಡಿರೋದು. ಸರ್ ಅವ್ರು ಮಾಡಿರ್ಬೋದು ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಡೆತ್ ನೋಟ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಸರ್ ಡೆತ್ ನೋಟ್ ನಾನು ನೋಡಿಲ್ಲ. ಅಲ್ಲ, ಅದು ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರೋದು. ಡೆತ್ ನೋಟ್ ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದ್ರ ಬಗ್ಗೆ ಅನುಮಾನ ಇದೆಯಾ ನಿಮ್ಗೆ, ಆ ಡೆತ್ ನೋಟ್ ಬಗ್ಗೆ? ಇಲ್ಲ ಸರ್, ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಡೆತ್ ನೋಟ್ ನಾನು ನೋಡಿಲ್ಲ. ಡೆತ್ ನೋಟ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳ್ತಾರೆ ಅವ್ರು. ಸರ್ ಹೇಳ್ತಾರೆ, ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್, ಏನು ಬಂದಿಲ್ಲಲ್ಲ. ಡೆತ್ ನೋಟಲ್ಲಿ ನಾನು ನೋಡೇ ಇಲ್ಲ ಸರ್, ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ. ನೋಡಿದ್ದೀರಾ ಸರ್? ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಮತ್ತೆ ಹೆಸರಿಲ್ಲ ಅಂತ ಹೇಳ್ತಿದ್ರಿ ಸರ್? ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ಹಾ. ನಮ್ಮ ಸಿಗ್ನೇಚರ್ಗಳು ತಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಹಾಗಾದ್ರೆ ಡೆತ್ ನೋಟ್ ವಿಚಾರ ಬಗ್ಗೆ ನಿಮ್ಮ ಏನಿದೆ ಸರ್ ಅಭಿಪ್ರಾಯ? ಸರ್ ಡೆತ್ ನೋಟ್ ಬರ್ದಿರ್ಬೋದು ಸರ್. ನೋಡಿ ಸರ್, ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನ್ ಆಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದ್ಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಂಟಮದಿಕ್ಕಿಂತ ಹೆಚ್ಚಾಗಿದ್ವಿ, ನಮ್ಮನ್ನ ಮೇಲೆ ಹಾಕಿದ್ರೆ ಹೆಂಗೆ ಸರ್? ಅದು ಯಾವ ನ್ಯಾಯ ಸರ್? ಅದು ನ್ಯಾಯ ಇದೆ ಸರ್. ಇವ್ರು ಕೇಳಿದ್ರಲ್ಲ 4 ತಿಂಗಳು ಏನು ಮಾಡ್ತಾ ಇದ್ರಿ ಅಂತ. 4 ತಿಂಗಳು ನಾವು ವನವಾಸದಲ್ಲಿ ಇದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ ರಿಡನ್ನು. ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು, 4 ತಿಂಗಳಿಂದ ಏನು ಮಾಡ್ತಾ ಇದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್. ಕಾನೂನು ನನ್ನ ತೀರ್ಮಾನ ಆಗ್ತಿದ್ರೆ ನಾನು ಹೆಂಗೆ ಬರಲಿ?